ಹಾಯ್ ನಮಸ್ಕಾರ, ಗೀತಾ ವಿ ಅಡುಗೆ ಮನೆಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಹಾಯ್ ಮಿರ್ಚಿ ಅನ್ನೋ ಥರ ಕ್ಯಾಪ್ಸಿಕಮ್ ಒಳಗೆ ಯಾವ ರೀತಿ ಬಜ್ಜಿ ಮಾಡೋದಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ಸುಲಭ, ಅಷ್ಟೇ ಟೇಸ್ಟಾಗಿರ್ತೈತೆ. ನನಗೇನೇನು ಹಾಕಿದ್ದೀನಿ ಅಂತ ಹೇಳಿ ನಿಮಗೆ ತೋರಿಸ್ತೀನಿ. ಅದಕ್ಕೆ ಮುಂಚೆ ಫಸ್ಟ್ ಟೈಮ್ ನಾನು ವಿಡಿಯೋ ನೋಡ್ತಿದ್ದೀನಿ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಪಕ್ಕದೊಳಗಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಬನ್ನಿ. 2 ಕ್ಯಾಪ್ಸಿಕಮ್ನ ನಾನು ಚೆನ್ನಾಗಿ ತೊಳೆದು ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ಇನ್ನೂ ಸಣ್ಣ ಬೇಕಂದರೆ ಕಟ್ ಮಾಡ್ಕೊಬೋದು. ನಾನು ಸ್ವಲ್ಪ ಹಗ್ಲ ಕಟ್ ಮಾಡ್ಕೊಂಡಿದ್ದೀನಿ. 1 ಬಟ್ಲು ಕಡಲೆ ಹಿಟ್ಟು, ಸ್ವಲ್ಪ ಓಂಕಾಳು, 1 ಸ್ಪೂನು ಅಕ್ಕಿ ಹಿಟ್ಟು, ಸ್ವಲ್ಪ ಅರಿಶಿನ, ಒಂದು ಅರ್ಧ ಸ್ಪೂನಷ್ಟು ಅಚ್ಚ ಪುಡಿ, ರುಚಿಗೆ ಉಪ್ಪು, ಸ್ವಲ್ಪ ಸೋಡಾ. ಈ ಕಡೆ ಬಿಸಿಗೆ ಆಗಲಿಕ್ಕೆ ಎಣ್ಣೆ ಇಟ್ಟಿದ್ದೀನಿ. ಈಗ 1 ಬಟ್ಲಿಗೆ ನಾನು ಕಡಲೆ ಹಿಟ್ಟು ಹಾಕ್ಕೊತೀನಿ. ಈಗ 1 ಸ್ಪೂನು ಅಕ್ಕಿ ಹಿಟ್ಟು ಹಾಕ್ಕೊತೀನಿ. ಸ್ವಲ್ಪ ಓಮ್ ಹಾಕ್ಕೊತೀನಿ, ರುಚಿಗೆ ಉಪ್ಪು, 1/4 ಸ್ಪೂನಷ್ಟು ಚುಟ್ಕೆ ಸೋಡಾ, ಸ್ವಲ್ಪ ಅರಿಶಿನ, ಸ್ವಲ್ಪ ಖಾರ. ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳೋಣ. ನಮಗೆಲ್ಲ ಒಂದೇ ಸತಿ ಉಯ್ದರೂ ಗೊತ್ತಾಗ್ಬಿಡ್ತೈತೆ, ಯಾಕಂದರೆ ನಾವು ಫಸ್ಟ್ ಇದೇ ಕೆಲಸ ಮಾಡ್ತಾಯಿದ್ದಿದ್ದು. ಹಾಗಾಗಿ ತೀರ ನೀರು ಇರಬಾರ್ದು, ತೀರ ಗಟ್ಟಿ ಇರಬಾರ್ದು, ಇಡ್ಲಿ ಹಿಟ್ಟು ಥರ ಇರಬೇಕು ನೋಡಿ. ಅದಕ್ಕಿರಬೇಕು, ತೀರ ನೀರು ಬೇಡ. ಈಗ ಒಂದು 10 ನಿಮಿಷ ಹಾಗೆ ಬಿಡೋಣ. ನೋಡಿ, ಒಂದೊಂದೇ ಹಿಂಗಾಕಿ ಎಲ್ಲ ಕಡೆ ಹಪ್ಪಳ ಆಗಬೇಕು ನೋಡಿ. ಎಲ್ಲ ಕಡೆ ಅಂಟ್ಕೊಂಡ್ರೇ ಚೆನ್ನಾಗಿರೋದು. ಈ ಥರ ಸ್ವಲ್ಪ ಹಿಟ್ಟು ಹಾಕಿ ನೋಡಿ, ಎಣ್ಣೆ ಬಿಸಿಯಾಗಿದೆಯೋ ಇಲ್ವ ಅಂತ ಗೊತ್ತಾಗ್ತೈತಲ್ಲ. ಮೇಲೆ ಬಂದಿದ್ದ ತಕ್ಷಣ ಎಣ್ಣೆ ಬಿಸಿಯಾಗಿದೆ ಅಂತ ಅರ್ಥ. ಈಗ ಒಂದೊಂದೇ ಬಿಡೋಣ. ಮೆತ್ತಿಗೆ ತಿರ್ಸ್ಕೊಳ್ಳೋಣ. 4 ಬಿಟ್ಕೊಳ್ಳೋಣ. ಬಾಣಲಿ ಚಿಕ್ಕದಾಗಿದೆಯಲ್ಲ, ಹಾಗಾಗಿ 4 ಬಿಟ್ಕೊತೀನಿ. ಇನ್ನೊಂದು 2 ಸೆಕೆಂಡು ಹಾಗಿದೆ, ತೆಗಿಯೋಣ. ಎಣ್ಣೆ ಎಲ್ಲ ಇಳ್ಕೊತೈತೆ. ಈ ಥರ ಒಂದು ಜಾಲಿಗೆ ಹಾಕ್ಕೊಂಬಿಡಿ. ನೋಡು, ಒಂದು ತಟ್ಟೆ ಇಟ್ಕೊಂಡಿದ್ದೀನಿ, ಎಲ್ಲ ರೆಡಿಯಾಗಿದೆ. ಈಗ ತಟ್ಟೆಗೆ ಜೋಡಿಸ್ಕೊಂಬಿಡೋಣ. ಮಧ್ಯ ಒಂಚೂರು ಕಟ್ ಮಾಡ್ಕೊಂಡ್ರೆ, ಸ್ವಲ್ಪ ಜಾಸ್ತಿ ಬೇಡ, ಸುಮ್ಮನೆ ಸ್ವಲ್ಪ ಅಷ್ಟೇ. ಎಷ್ಟು ದಪ್ಪಗೆ, ಎಷ್ಟು ಸಾಫ್ಟಾಗಿ. ಇದರೊಳಗಡೆ ಚೂರು ಗರಂ ಮಸಾಲ, ಚಾಟ್ ಮಸಾಲ ಮತ್ತು ಆಮ್ಚೂರು ಪೌಡ್ರು ಎಲ್ಲ ಮಿಕ್ಸ್ ಆಗಿರೋದಿದೆ. ಅದೊಂಚೂರು ಹಾಕ್ಕೊಂಬಿಡೋಣ. ಹೀಗೆ ತಿನ್ನೋವಾಗಂದರೆ ತುಂಬ ಸೂಪರಾಗಿರ್ತೈತೆ. ಈಗ ಅದಕ್ಕೆ ಸ್ವಲ್ಪ ಚಟ್ನಿ. ನಾನು ಮೆಣಸಿನ್ಕಾಯಿನ ಒಳಗಡೆನೇ ಹಾಕ್ತೀನಿ. ಇದು ಸ್ವಲ್ಪ ದಪ್ಪ ಇರೋದ್ರಿಂದ ಮೇಲ್ಮೇಲೆ ಹಾಕಿದ್ರೂ ಚೆನ್ನಾಗಿರ್ತೈತೆ ತಿನ್ನೋಕ್ಕೆ. ಅದೇ ಥರ ನಾವು ಹಗ್ಲ ಮಾಡಿದ್ದೀವಲ್ಲ, ಅದೇ ತೂತು ಮಾಡಿದ್ದೀವಲ್ಲ, ಅಲ್ಲಿ ಒಂದು ಚೂರು ಈರುಳ್ಳಿ ತುಂಬಿಸ್ಕೊಂಡ್ರೆ. ನೋಡಿದ್ರಲ್ಲ ಕ್ಯಾಪ್ಸಿಕಮ್ ಬಜ್ಜಿ ಯಾವ ರೀತಿ ಮಾಡೋದಂತ ಹೇಳಿ. ನಿಜ ಹೇಳ್ತೀನಿ, ಇವಾಗಂದರೆ ನಮಗೆ ಊಟಕ್ಕೆ ತಿನ್ನೋದಾ ಸಂಜೆ ಇದಕ್ಕೆ ತಿನ್ನೋದಂತ ಗೊತ್ತಿಲ್ಲ. ಆದರೆ 4 ಗಂಟೆ ಕಾಫಿಗೆ ನಾನು ಮಾಡ್ಕೊಂಡಿದ್ದೀನಿ. ಇಷ್ಟ ಆಯಿತಾ? ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಆಗಿ, ಪಕ್ಕದೊಳಗಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ನನ್ನ ವಿಡಿಯೋ ನೋಡೋಕ್ಕಾಗಿ. ಬಾಯ್.